ಸರ್ ಇದು ಅಕ್ಕ ಕೆಫೆ ಅಂತ ಹೇಳಿ ಹೆಣ್ಮಕ್ಳಿಗೋಸ್ಕರ ಇದೇ ತರ ನಮ್ಮಲ್ಲಿ ಟೋಟಲ್ ಕರ್ನಾಟಕದಾದ್ಯಂತ 200 ಕೆಫೆ ಓಪನ್ ಆಗ್ತಿದೆ. ದುಡ್ಡೆಲ್ಲ ಸರ್ ನಮ್ಗೆ ಗವರ್ಮೆಂಟ್ ಕಡೆಯಿಂದ ಈ ಕನ್ಸ್ಟ್ರಕ್ಷನ್ ಗೆ ಅಂತ ಹೇಳಿ ಲೋನ್ ತರ ಮಾಡ್ತಾರೆ. ಈಗ ಒಂದ್ ಸುಮಾರು 10 ಲಕ್ಷ ಲೋನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ 5 ಲಕ್ಷ ಸಬ್ಸಿಡಿ ಇರುತ್ತೆ. ಶರಣ್ರಿ ಎಲ್ಲರಿಗೂ. ನಾ ಇವತ್ತದೀನಿ ಮೆಜೆಸ್ಟಿಕ್ನಾಗ, ಅಫ್ಕೋರ್ಸ್ ಬೆಂಗಳೂರು ಮೆಜೆಸ್ಟಿಕ್ನಾಗ ಸರ್ಕಾರ ಹೆಣ್ಮಕ್ಳ ಸಬಲೀಕರಣಕ್ಕ ಬಹಳ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತೈತಿ. ಅದ್ರಾಗ ಒಂದು ತುಂಬಾ ರೀಸೆಂಟ್ ಆಗಿ ಮಾಡಿರ್ತಕ್ಕಂಥದ್ದು ಒಂದು ಕಾರ್ಯಕ್ರಮ ಅಂತಂದ್ರೆ ಕೆಫೆ, ಅಕ್ಕ ಕೆಫೆ. ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಅಕ್ಕ ಕೆಫೆ. ಆ ಕಡೆಗೆ ಹೋದ್ರೆ ಪೋತೀಸು, ಈ ಕಡೆಗೆ ಹೋದ್ರೆ ಜನತಾ ಬಜಾರು, ಅವು ಎರಡರ ಮಧ್ಯೆ ಇರ್ತಕ್ಕಂಥದ್ದು ಅಕ್ಕ ಕೆಫೆ. ಈ ಅಕ್ಕ ಕೆಫೆಯ ಮೂಲ ಉದ್ದೇಶ ಏನಂತಂದ್ರೆ ಮಹಿಳಾ ಸಬಲೀಕರಣ, ವುಮೆನ್ ಎಂಪವರ್ಮೆಂಟ್ ಅಂತ ಕರಿತೀವಿ ನಾವು. ಈಗ ಇಲ್ಲೊಂದು ಬಂದಿದ್ದೀನಿ ಅಕ್ಕ ಕೆಫೆಗೆ. ಇದು ನಮ್ಮ ರಾಜ್ಯದಲ್ಲಿ ಪ್ರಾಯೋಗಿಕವಾಗಿ ಪೈಲಟ್ ಬೇಸಸ್ ಮೇಲೆ ನಡೆದಂತಹ ಒಂದು ಕೆಫೆ, ಅಕ್ಕ ಕೆಫೆ. ಇಲ್ಲಿ ಏನು ಆಹಾರಗಳು ಸಿಗ್ತವೆ, ಆಮೇಲೆ ಅದರ ರುಚಿಕಟ್ಟು, ಆಮೇಲೆ ಅದರ ಬೆಲೆಗಳು ಏನೇನಿರ್ತದೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಆಮೇಲೆ ಇದನ್ನ ನಡ್ಸೋರೆಲ್ಲ ಏನದರ್ರಿ ಹೆಣ್ಮಕ್ಳೇನೆ. ಅಡಿಗೆ ಮಾಡೋರಿಂದ ಹಿಡ್ಕೊಂಡು ಮ್ಯಾನೇಜ್ಮೆಂಟ್ ಮಾಡೋ ತನಕನೂ ಕಂಪ್ಲೀಟ್ ಆಗಿ ನೋಡ್ಕೊಳ್ಳೋರೆ ಇದನ್ನ ಹೆಣ್ಮಕ್ಳೇ ಆಗಿರೋದ್ರಿಂದ ಅವರು ಏನೇನು ಸವಾಲುಗಳನ್ನ ಎದುರಿಸ್ತಾರೆ, ಆಮೇಲೆ ಬೇರೆ ಹೆಣ್ಮಕ್ಳು ಈ ತರಹದ ಒಂದು ಕೆಫೆಗಳನ್ನ ಸರ್ಕಾರದ ಒಂದು ಯೋಜನೆಯ ಲಾಭವನ್ನ ಹೆಂಗ್ ಪಡ್ಕೋಬೇಕು ಅನ್ನೋದನ್ನ ಅವ್ರನ್ನ ಮಾತಾಡ್ಸೋಣ. ಊಟ ಏನೇನಿದೆ, ಅದರ ರೇಟ್ ಏನೇನಿದೆ, ಅದರ ಟೇಸ್ಟ್ ಏನೇನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇಲ್ಲಿ ಊಟ ಮಾಡ್ತಾರಲ್ಲ ಪಬ್ಲಿಕ್, ಅವ್ರದ್ದು ಒಪಿನಿಯನ್ ತಗೊಳ್ಳೋಣ. ಅಕ್ಕ ಕೆಫೆಗೆ ಊಟಕ್ಕೆ ಬರ್ರಿ. ಊಟಕ್ಕ ಬೆಳಗ್ಗೆನೆ ಕ್ಲೀನ್ ಮಾಡ್ತಾವ್ರೆ ಕೆಫೆನ. ಎಷ್ಟು ಓಪನ್ ಆಗಿದೆ ಕೆಫೆ. ಈಗ ರೆಡಿ ಮಾಡಾಕತ್ತಾರ್ರಿ ಹೋಟೆಲ್, ಇನ್ನ ಈಗ ರೆಡಿ ಆಗೈತಿ. ಇವತ್ತಿಂದು ಮೆನ್ಯೂ ಏನೈತೆ ಅಂತ ಇಲ್ಲಿ ಹಾಕ್ಯಾರ, ನೋಡಂಬರ್ರಿ. ಇವತ್ತಿನ ಮೆನ್ಯೂ 17/10/2024 ಮಲ್ಲಿಗೆ ಇಡ್ಲಿ, ಚಿತ್ರಾನ್ನ, ರೈಸ್ ಬಾತು, ಅನ್ನ ಸಾಂಬಾರು, ಚಪಾತಿ, ಮುದ್ದೆ ಊಟ, ಬಜ್ಜಿ ಬೋಂಡಾ, ಟೀ, ಕಾಫಿ. ಸೊ ಇದು ಕಿಚನ್. ಸೊ ಎಷ್ಟು ಹೈಜೆನಿಕ್ ಆಗಿ ಇಟ್ಕೊಂಡಾರೋ ಕಿಚನ್. ಚಪಾತಿ, ಬೋಂಡಾ, ವಾವ್, ಬಿಸಿ ಬೋಂಡಾ ಹಾಕಾಕತ್ತಾರ್ರಿ. ಬಾಂಡ್ಲಿ ಒಳಗಿರ್ತಕ್ಕಂಥ ಆಯಿಲ್ ನೋಡಿದ್ರೆ ಅದು ಎಷ್ಟು ಟ್ರಾನ್ಸ್ಪರೆಂಟ್ ಐತಿ ಅಂದ್ರೆ ಪ್ಯೂರ್ ಆಯಿಲ್. ಅದು ಟ್ರಾನ್ಸ್ಪರೆಂಟ್ ಆಗಿ ಇರೋದ್ರಿಂದ ಫ್ರೆಶ್ ಆಯಿಲ್ ಅನ್ನ ಇವರು ಯೂಸ್ ಮಾಡ್ತಾರ ಅನಿಸ್ತೈತಿ ಅಡಿಗೆಗೆ. ಕೆಫೆ ಒಳಗಡೆ ಹೋಗ್ತೀನಿ. ಕಿಚನ್ ಒಳಗಡೆ ಏನೇನಿದೆ, ಏನೇನ್ ಪ್ರಿಪರೇಷನ್ ಎಲ್ಲ ಮಾಡಾಕತ್ತಾರ ಅಂತ ನೋಡ್ರಿಪ್ಪ. ಇದು ಅಕ್ಕ ಕೆಫೆಯ ಕಿಚನ್. ಬಹಳ ಕ್ಲೀನ್ ಐತಿ ನೋಡೋದಕ್ಕ. ಎಲ್ಲಾನು ವ್ಯವಸ್ಥಿತವಾಗಿ ಕ್ಲೀನ್ ಆಗಿ ಇಟ್ಕೊಂಡಾರ. ಅವರು ಕೂಡ ಬಹಳ ಕ್ಲೀನ್ ಮೇಂಟೆನೆನ್ಸ್ ಮಾಡಿಕೊಂಡು ಅಡಿಗೆಯನ್ನ ಮಾಡ್ತಿದಾರ. ಅಡುಗೆ ಮತ್ತ ಕುಡಿಯೋದಕ್ಕೂ ಫಿಲ್ಟರ್ ವಾಟರ್ ಬಳಕೆ ಮಾಡ್ತಾರಂತ. ಮೆನ್ಯೂನಲ್ಲಿ ಏನು ಅಡಿಗೆ ಇರ್ತದ ಪ್ರತಿದಿನ ಅವರು ಅದನ್ನ ಇಲ್ಲೇ ತಯಾರು ಮಾಡಿ ಕೊಡ್ತಾರ. ಮುದ್ದೆ ಚಪಾತಿ ರೆಗ್ಯುಲರ್ ಆಗಿರ್ತಾವು. ಬೆಳಗ್ಗೆ ಮಾಡಿದ ಬಿಸಿ ಮಲ್ಲಿಗೆ ಇಡ್ಲಿ. 2 ರೀತಿ ಹಪ್ಪಳ ಮಾಡ್ತಾರಂತ್ರಿ. ಒಮ್ಮೆ ದೊಡ್ಡ ಹಪ್ಪಳ ಇರ್ತೈತಿ ಅಂತ, ಇನ್ನೊಂದ್ ದಿನ ಈ ಬಟನ್ ಹಪ್ಪಳ ಮಾಡಿ ಕೊಡ್ತಾರಂತ. ಚಪಾತಿ ಕೂಡ ಆನ್ ಡಿಮ್ಯಾಂಡ್ ಮೇಲೆ ರೆಡಿ ಮಾಡ್ತಾರ. ನಮಸ್ಕಾರ ಸರ್. ಸರ್ ಇದು ಅಕ್ಕ ಕೆಫೆ ಅಂತ ಹೇಳಿ ಕೌಶಲ್ಯ ಜೀವನೋಪಾಯ ಇಲಾಖೆಯಿಂದ ನಮ್ಗೆ ಮಾಡ್ಕೊಟ್ಟಿರೋಂಥದ್ದು. ಇದು ಬಂದು ಹೆಣ್ಮಕ್ಳಿಗೋಸ್ಕರ, ಅಂದ್ರೆ ಮಹಿಳಾ ಸ್ವಸಹಾಯ ಸಂಘಗಳು ಅಂತ ಇದೆ. ಬೆಂಗಳೂರು ನಗರಕ್ಕೆ ಬಂದ್ರೆ, ಹಳ್ಳಿಗಳಿಗೆ ಬಂದ್ರೆ ಪಂಚಾಯಿತಿ ಅಂತ ಮಟ್ಟದಲ್ಲಿ ಸಂಘಗಳನ್ನ ಮಾಡಿದ್ದಾರೆ. ಸೊ ಅಲ್ಲಿಗೆ ಬರುತ್ತೆ ಅದು. ಸೊ ಈ ತರ ಒಂದು ಹೆಣ್ಮಕ್ಳುಗಳಿಗೆ ಅವ್ರದೇ ಆದಂತ ಸ್ವಯಂ ಉದ್ಯೋಗಿ ಆಗೋದಕ್ಕೋಸ್ಕರ ಒಂದೊಂದು ಸಂಘದಲ್ಲಿ ಒಂದು 15 ಜನ 20 ಜನ ಹೆಣ್ಮಕ್ಳು ಇರ್ತಾರೆ. ಸೊ ಆ ಒಂದು ಗುಂಪು ಮತ್ತೆ ಅಥವಾ ಒಕ್ಕೂಟ ಅಂತ ಇದೆ ನಮ್ದು. 10 ಗುಂಪು ಸೇರಿ ಒಂದು ಒಕ್ಕೂಟ ಅಂತ ಇರುತ್ತೆ. ಸೊ ಅವರು ಅದ್ರಲ್ಲಿರುವಂತ ಮೆಂಬರ್ಸ್ ನ ಆರಿಸ್ಕೊಂಡು 10 ರಿಂದ 15 ಜನ ಹೆಣ್ಮಕ್ಳು ಸೇರಿ ಮಾಡ್ಕೊಳ್ಳೋ ಅಂತದ್ದು. ಇದು ಓನ್ಲಿ ಹೆಣ್ಮಕ್ಳಿಗೋಸ್ಕರ ಮಾಡಿರೋದು. ಇದು ಗವರ್ಮೆಂಟ್ ಇಂದ ಇದು ಒಂದು ಒಳ್ಳೆಯ ನಮ್ಗೆ ಕೆಲಸಗಳನ್ನ ಮಾಡ್ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಮ್ ತರ ಮಾದರಿ ಇನ್ನೂ ಒಂದಷ್ಟು ಹೆಣ್ಮಕ್ಳಿಗೆ ಆಗುತ್ತೆ. ಇದೇ ತರ ನಮ್ಮಲ್ಲಿ ಟೋಟಲ್ ಕರ್ನಾಟಕದಾದ್ಯಂತ 200 ಕೆಫೆ ಓಪನ್ ಆಗ್ತಿದೆ. ಈಗ ಪ್ರೆಸೆಂಟ್ಲಿ 1 ವೀಕ್ ಮುಂಚೆ ದೇವನಹಳ್ಳಿನಲ್ಲಿ ಓಪನ್ ಆಯ್ತು ಅಕ್ಕ ಬೇಕ್ಸ್ ಅಂತ ಹೇಳಿ. ಅದು ಅಲ್ಲಿ ಸುಮಾರು 15 ರಿಂದ 20 ಜನ ಹೆಣ್ಮಕ್ಳಿಗೆ ಟ್ರೈನಿಂಗ್ ನ ಕೊಟ್ಟು
ಬೇಕರಿ ಪದಾರ್ಥಗಳನ್ನ ಯಾವ ತರ ತಯಾರು ಮಾಡ್ಬೇಕು ಅಂತ ಅವ್ರಿಗೆಲ್ಲ ತಿಳಿಸಿ ಇವಾಗ ಅವರೇ ಸ್ವಂತವಾಗಿ ಹೆಣ್ಮಕ್ಳುಗಳು ಅಲ್ಲಿ ಆ ಪ್ಲೇಸ್ ಅಲ್ಲಿ ಬೇಕರಿ ಐಟಮ್ಸ್ ನ ಸೇಲ್ ಮಾಡ್ತಿದ್ದಾರೆ. ಸೊ ಅದು ತುಂಬಾ ಚೆನ್ನಾಗಿದೆ. ಅಲ್ಲೂ ಕೂಡ ದೇವನಹಳ್ಳಿ ಹತ್ರ ಮಾಡಿರುವಂತದ್ದು. ಇಲ್ಲಿ ನಾವು ಮಹಿಳಾ ದಿನಾಚರಣೆ ದಿನ ಓಪನ್ ಮಾಡಿದೀವಿ ಕೆಫೆ 8ನೇ ತಾರೀಕು ಮಾರ್ಚ್. ಹೌದು ಮಾರ್ಚ್ 8ಕ್ಕೆ. ಇದು ಓಪನಿಂಗ್ ಗೆ ಬಂದು ನಮ್ಮ ಕರ್ನಾಟಕ ಸರ್ಕಾರ ಸೆಕ್ರೆಟರಿ ಆದಂತ ಉಮಾ ಮಹಾದೇವನ್ ಮೇಡಮ್ ಅವರು ಬಂದು ಇನಾಗ್ರೇಷನ್ ಮಾಡಿದ್ರು. ಇಲ್ಲಿ ಪಂಚಾಯತ್ ರಾಜ್ ಅಲ್ಲಿ ಇರುವಂತ ಪ್ರಿಯಾಂಕಾ IAS ಮೇಡಮ್ ಕಮಿಷನರ್ ಅವರು, ಮತ್ತೆ ನಮ್ಮ ಕೌಶಲ್ಯ ಜೀವನೋಪಾಯ ಇಲಾಖೆ MD ಮೇಡಮ್ ಇನ್ನು ಮುಂತಾದ ಅಧಿಕಾರಿಗಳು, ಮತ್ತೆ ನಮ್ಮ BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಇದ್ದಾರೆ. ಮತ್ತೆ ಇನ್ನು ಕೆಲವಾರು ಅಧಿಕಾರಿಗಳು ಏನಿದ್ದಾರೆ ಎಲ್ಲಾರು ಅವತ್ತು ಸೇರಿ, ಮತ್ತೆ ನಮ್ಮ ಸ್ವಸಹಾಯ ಸಂಘದ ಹೆಣ್ಮಕ್ಳು ಎಲ್ಲಾರು ಸೇರಿ ಅವತ್ತು ನಾವು ಈ ಒಂದು ಕೆಫೆನ ಉದ್ಘಾಟನೆ ಮಾಡಿದ್ವಿ. ಉದ್ಘಾಟನೆ ಆಗಿ ಈಗ ಸುಮಾರು 7 months ಆಗ್ತಿದೆ. ಸೊ ತುಂಬಾ ಚೆನ್ನಾಗಿದೆ. ಇಲ್ಲಿ ಕಸ್ಟಮರ್ ರೆಸ್ಪಾನ್ಸ್ ಚೆನ್ನಾಗಿದೆ ನಮ್ಗೆ. ಮತ್ತೆ ನಾವು ಹೆಣ್ಮಕ್ಳೇ ಇಲ್ಲಿ ಮಾಡ್ತಾ ಇರೋದ್ರಿಂದ ಒಳ್ಳೆ ನಾವು ಆಹಾರನ ನಾವು ಕೊಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ನಮ್ಗೆ ತುಂಬಾ ಜನಕ್ಕೆ ಹೆಲ್ಪ್ ಆಗ್ತಿದೆ ಹೆಣ್ಮಕ್ಳಿಗೆ. ದುಡ್ಡೆಲ್ಲ ಸರ್ ನಮ್ಗೆ ಗವರ್ಮೆಂಟ್ ಕಡೆಯಿಂದ ಈ ಕನ್ಸ್ಟ್ರಕ್ಷನ್ ಗೆ ಅಂತ ಹೇಳಿ ಲೋನ್ ತರ ಮಾಡ್ತಾರೆ. ಈಗ ಒಂದ್ ಸುಮಾರು 10 ಲಕ್ಷ ಲೋನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ 5 ಲಕ್ಷ ಸಬ್ಸಿಡಿ ಇರುತ್ತೆ. ಇನ್ 5 ಲಕ್ಷ ಮಾತ್ರ ನಾವು ಕಟ್ಕೊಂಡು ಹೋಗೋ ತರ ಮಾಡ್ಕೊಟ್ಟಿದ್ದಾರೆ. ಸೊ ಇದನ್ನ ಎಲ್ಲಾ ಮಹಿಳಾ ಸ್ವಸಹಾಯ ಸಂಘಗಳಿಗೆ, ನಮಗೆ ಮಾತ್ರ ಕೊಡಲ್ಲ. ಹೌದು, ಮಹಿಳಾ ಸ್ವಸಹಾಯ ಸಂಘಗಳಿಗೆ ಮಾತ್ರ ಸೀಮಿತ ಈ ಕೆಫೆಗಳು. ಯಾಕೆ ಅಂತ ಹೇಳಿದ್ರೆ ಹೆಣ್ಮಕ್ಳುಗಳಿಗೆ ಹೊರಗಡೆ ಹೋಗಿ ಯಾರ್ದೋ ಕೈ ಕೆಳಗಡೆ ದುಡಿಬಾರ್ದು ಅಂತ ಹೇಳಿ ಅವರೇ ಒಂದು ಸ್ವಂತ ಉದ್ದಿಮೆಯನ್ನ ಮಾಡ್ಕೊಂಡು ದುಡಿಬೇಕು, ಹೆಣ್ಮಕ್ಳಿಗೆ ಹೆಲ್ಪ್ ಆಗ್ಬೇಕು, ಹೆಣ್ಮಕ್ಳುಗಳು ಮುಂದೆ ಬರ್ಬೇಕು ಅಂತ ಹೇಳಿ ನಮ್ಮ ಕರ್ನಾಟಕ ಸರ್ಕಾರ ಏನಿದೆ ಅದು ನಮ್ಗೆ ಈ ತರ ಒಂದು ಸೌಲಭ್ಯನ ಮಾಡ್ಕೊಟ್ಟಿದೆ ಸರ್. ನಾವು 7 ಜನ ಇದೀವಿ ಸರ್ ಹೆಣ್ಮಕ್ಳು. ಹೌದು, ಒಂದೇ ಕಡೆಯವರಲ್ಲ ಸರ್. ಮಹಾಲಕ್ಷ್ಮಿ ಲೇಔಟ್, ಕುರುಬ್ರಳ್ಳಿ, ನಂದಿನಿ ಲೇಔಟ್, ಬ್ಯಾಂಗ್ಳೂರ್ ಸಿಟಿ. ನಾವು ಒಂದೇ ಕಡೆ ಇರೋ ಅಂತವ್ರು. ಒಂದು ಒಕ್ಕೂಟ ಇದೆ ನಮ್ದು, ಹೊರನಾಡು ಅನ್ನಪೂರ್ಣೇಶ್ವರಿ ಅಂತ. ನಮ್ ಸಂಘದ ಹೆಸರು ನಂದಗೋಕುಲ ಅಂತ ಹೇಳಿ. ಸೊ ಒಂದು 2-3 ಸಂಘದಿಂದ ನಾವು ಆರಿಸ್ಕೊಂಡು ಹೆಣ್ಮಕ್ಳುಗಳನ್ನ ಹಾಕೊಂಡ್ ಮಾಡ್ತಾ ಇದೀವಿ ಸರ್. ಚಪಾತಿ ಮಾಡ್ತಾ ಇದೀವಿ. ಚಪಾತಿ ಬಂದು ನೋಡಿ ಇಲ್ಲೇ ಲೈವ್ ಅಲ್ಲಿ ಮಾಡ್ತಿದ್ದಾರೆ. ಇಲ್ಲಿದೆ ನೋಡಿ ಸರ್, ಚಪಾತಿ ಇದೆ. ಸೊ ಇಲ್ಲೇ ಮಾಡ್ತಿದ್ದಾರೆ. ಇವ್ರ ಹೆಸರು ಮಲ್ಲಮ್ಮ ಅಂತ ಹೇಳಿ, ಇವ್ರ ಹೆಸರು ನವನೀದ ಅಂತ ಹೇಳಿ. ಈ ಕಡೆ ನೋಡಿ ಆಂಟಿ, ಅವ್ರ ಹೆಸರು ಸೌಮ್ಯ ಅಂತ. ಸೊ ಚಪಾತಿ ಇದೆ ನೋಡಿ, ಇಡ್ಲಿ ಇದೆ, ಮುದ್ದೆ ಇದೆ. ಮುದ್ದೆ ಬಿಸಿ ಬಿಸಿ ಇಲ್ಲೇ ಮುದ್ದೆ ಮಾಡಿದೀವಿ. ಹೌದು ಸರ್, ಎಲ್ಲ ಇಲ್ಲೇ. ಮತ್ತೆ ಪಲಾವ್ ಮಾಡಿದೀವಿ, ಮತ್ತೆ ಪಾಪಾಡ್ ಇದೆ, ಮತ್ತೆ ಇಡ್ಲಿ, ಮಲ್ಲಿಗೆ ಇಡ್ಲಿ ಮಾಡಿದೀವಿ. ಮಲ್ಲಿಗೆ ಇಡ್ಲಿ ಇದೆ. ಮತ್ತೆ ಇದಕ್ಕೆ ಚಪಾತಿಗೆ ಇದು ಕರಿ ಮಾಡಿದೀವಿ, ಬೀಟ್ರೂಟ್ ಕರಿ. ಎಲ್ಲ ಚೇಂಜ್ ಆಗುತ್ತೆ ಸರ್, ಡೈಲಿ ಮೆನು ಚೇಂಜ್ ಇರುತ್ತೆ. ಚಿತ್ರಾನ್ನ ಮಾಡಿದೀವಿ, ಮತ್ತೆ ವೈಟ್ ರೈಸ್ ಮಾಡಿದೀವಿ. ವೈಟ್ ರೈಸ್ ಇದೆ, ಮತ್ತೆ ಸಾಂಬಾರ್ ಮಾಡಿದೀವಿ ಅದಕ್ಕೆ. ಮತ್ತೆ ಬಜ್ಜಿ ಬೋಂಡ ಬಿಸಿ ಬಿಸಿಯಾಗಿ ನಾವು ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಇದೆ, ಬಾಳೆಕಾಯಿ ಬಜ್ಜಿ ಇದೆ, ಬದನೆಕಾಯಿ ಬಜ್ಜಿ ಇದೆ, ಕ್ಯಾಪ್ಸಿಕಮ್ ಬಜ್ಜಿ ಅಂತ ಮಾಡ್ತೀವಿ. ಮತ್ತೆ ನಾವಿಲ್ಲಿ ಸರ್ ನೋಡಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಪ್ಲಾಸ್ಟಿಕ್ ನ ನಾವು ಎಲ್ಲೂ ಬಳಸೋ ಹಾಗಿಲ್ಲ. ಸೊ ಅದಕ್ಕೋಸ್ಕರ ನಾವು ಈ ತರ ಒಂದು ಶೀಟ್ಸ್ ಅಲ್ಲಿ ನಾವು ಮಾಡಿ ಕೊಡುವಂತದ್ದು ಪ್ಯಾಕಿಂಗ್ ಕೂಡ. ಯಾಕಂದ್ರೆ ನಾವು ನಮ್ದು ಕರ್ನಾಟಕ ಸರ್ಕಾರ ಆಗಿರೋದ್ರಿಂದ ಮುಖ್ಯವಾಗಿ ನಾವು ಪ್ಲಾಸ್ಟಿಕ್ ನ ಬಳಸೋ ಹಾಗಿಲ್ಲ. ಸೊ ಪ್ಲಾಸ್ಟಿಕ್ ಮುಕ್ತ ನಾವು ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಕಾಫಿ ಟೀ ತಯಾರಾಗುತ್ತೆ. ಇದರಲ್ಲಿ ಡಿಕಾಕ್ಷನ್ ಹಾಕ್ತಿವಿ. ಇದು 24/7 ಫಿಲ್ಟರ್ ಇರುತ್ತೆ. ಇಲ್ಲಿ ಹಾಲು ಯಾವಾಗ್ಲೂ ಬಿಸಿ ಇರುತ್ತೆ. ಸೊ ನಾವು ಸ್ವಲ್ಪ ಬೇಕಂದ್ರೆ ಇಲ್ಲಿ ಕಾಫಿ ಹಾಕೊಡೋ ಟೈಮಲ್ಲಿ ಬಿಸಿ ಮಾಡ್ಕೊಂತೀವಿ. ಯಾವ್ದನ್ನು ಆನ್ ದ ಸ್ಪಾಟ್ ಏನಿರುತ್ತೆ ಪ್ರಿಪೇರ್ ಮಾಡಿನೇ ಎಲ್ಲಾನು ಕೊಡೋ ಅಂತ ಕೆಲಸ ಮಾಡ್ತಾ ಇರ್ತೀವಿ. ರಾ ಐಟಮ್ ಸರ್ ನಾವು APMC 2 ಪರ್ಚೇಸ್ ಮಾಡ್ತೀವಿ. ಹೌದು, APMC ಇಂದ ಪರ್ಚೇಸ್ ಮಾಡ್ತೀವಿ. ಹಪ್ಳ ಮತ್ತೆ ಉಪ್ಪಿನಕಾಯಿ ಏನಿದೆ ಅದು ನಮ್ಮ ಮಹಿಳಾ ಸ್ವಸಹಾಯ ಸಂಘದವ್ರು ಮಾಡ್ತಿದ್ದಾರೆ. ಸೊ ಅವ್ರ ಹತ್ರದಿಂದ ತಗೋತಾ ಇದೀವಿ ಸರ್. ಇಲ್ಲೇ ನಮ್ಮ ಹತ್ರದ ಮನೆಗಳ ಹತ್ರ ಮಹಿಳಾ ಸ್ವಸಹಾಯ ಸಂಘ ಬೇರೆಯವರು ಮಾಡ್ತಿದ್ದಾರೆ. ಹಪ್ಳ ಮತ್ತೆ ಉಪ್ಪಿನಕಾಯಿ ಮಾಡ್ತಿದ್ದಾರೆ, ಅವ್ರ ಹತ್ರ ತಗೊಂತೀವಿ ಸರ್. ಮತ್ತೆ ಅಡಕೆ ಪಟ್ಟೆನೂ ಅಷ್ಟೇ, ನಾವು ಪ್ಲೇಟ್ಸ್ ಕೊಡ್ತೀವಿ. ಅಡಕೆ ಪಟ್ಟೆ ಪ್ಲೇಟ್ ಕೊಡ್ತೀವಿ ಮೀಟಿಂಗ್ ಇರ್ಬೇಕಾದ್ರೆ. ಅದಕ್ಕೂ ಕೂಡ ನಾವು ಸ್ವಸಹಾಯ ಸಂಘದವ್ರ ಹತ್ರನೇ ತಗೊಂಡು ನಾವು ಸೇಲ್ ಮಾಡ್ತೀವಿ. ಹೌದು. ಇನ್ನು ಮುಂತಾದ ಇವಾಗ ಚೇಂಜಸ್ ಎಲ್ಲ ಆಗುತ್ತೆ. ಇವಾಗ ಇಲ್ಲೆಲ್ಲ ಶೆಲ್ಫ್ಸ್ ಎಲ್ಲ ಬರುತ್ತೆ. ಸೊ ಇಲ್ಲಿ ಇನ್ನ ಯಾರ್ಯಾರು ಹೆಣ್ಮಕ್ಳುಗಳು ಏನು ತಿನ್ನೋ ಅಂತ ಪದಾರ್ಥಗಳು, ಈಗ ನಾವು ಬೇಕರಿಗೆ ಹೋಗಿ ಕೆಲವೊಂದು ಪದಾರ್ಥಗಳನ್ನ ತಗೋತೀವಿ. ಸೊ ಅದು ಬೇಡ ಅಂತ ಹೇಳಿ ಸ್ವಸಹಾಯ ಸಂಘದ ಹೆಣ್ಮಕ್ಳುಗಳೇ ಮಾಡ್ತಾ ಇರೋಂತ ಪದಾರ್ಥಗಳನ್ನ ಇಲ್ಲಿ ನಾವು ಇಡ್ತೀವಿ ಸರ್. ಇನ್ಮೇಲೆ ಎಲ್ಲಾನು ಹೆಣ್ಮಕ್ಳುಗಳು ಮಾಡೋ ಅಂತದ್ದು ನಮ್ಮ ಸಂಘದ ಹೆಣ್ಮಕ್ಳಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ
ಅದು ಕೂಡ ಒಂದ್ ಕೆಲಸ ಮುಂದಿನ ದಿನಗಳಲ್ಲಿ ನಮ್ಗೆ ಹೇಳಿದ್ದಾರೆ, ಅದನ್ನು ಕೂಡ ಮಾಡ್ತೀವಿ ಸರ್. ಜನಗಳಿಂದ ಹೆಂಗೆ ನಿಮ್ಗೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಸರ್. ಕೆಲವೊಬ್ರ ಹತ್ರ ನೀವೇ ಮಾತಾಡಿಸಬಹುದು, ಹೇಗಿದೆ ಊಟ ಇಲ್ಲಿ, ಯಾವ ರೀತಿ ಇದೆ ಸರ್ವಿಸ್ ಅಂತ ಹೇಳಿ ಮಾಡ್ಬೋದು. ಬಟ್ ನಮ್ದು ಸ್ವಸಹಾಯ ಪದ್ಧತಿ, ಸೆಲ್ಫ್ ಸರ್ವಿಸ್ ಇರೋದು. ಸೊ ನಮ್ಗೆ ರಿಪೀಟ್ ಕಸ್ಟಮರ್ಸ್ ಇದಾರೆ. ಇಲ್ಲಿ ಪಕ್ಕದಲ್ಲಿ ಪೋತೀಸ್ ಇದೆ, ಬ್ಯಾಂಕ್ ಇದೆ, ಸೊ ಎದುರುಗಡೆ ಅಂಗಡಿಗಳಿದೆ, ಶಾಪ್ಸ್ ಇದೆ. ಮತ್ತೆ ಇಲ್ಲಿ ನಮ್ಗೆ ಸೆಂಟ್ರ್ ಪಾಯಿಂಟ್, ಇದು ಚಿಕ್ಕಪೇಟೆ ಸೆಂಟ್ರ್ ಪಾಯಿಂಟ್. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ತುಂಬಾ ಚೆನ್ನಾಗಿದೆ ಸರ್ ರೆಸ್ಪಾನ್ಸ್. ಹೌದು ಸರ್, ಹೌದು ಸರ್, ಇನ್ಸ್ಟ್ರಕ್ಷನ್ ಇದೆ. ಯಾಕೆ ಅಂತ ಹೇಳಿದ್ರೆ ಇದ್ರ ಜೊತೆಗೆ ನಮ್ಗೆ ಕುಟುಂಬಶ್ರೀ ಟೀಮ್ ಅಂತ ಹೇಳಿದ್ದಾರೆ. ಅವರು ನಮ್ಮ ಜೊತೆ 3 ತಿಂಗಳ ಕಾಲ ನಮಗೆ ಒಂದು ತರಬೇತಿನ ಕೊಟ್ಟು, ಮತ್ತೆ ಇದನ್ನ ನಿಗದಿ ಮಾಡೋದಕ್ಕೆ ಎಷ್ಟು ರಾ ಮೆಟೀರಿಯಲ್ ಎಷ್ಟಾಗುತ್ತೆ, ಅದು ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿ ಒಂದು ನಿಗದಿತ ಪ್ರೈಸ್ ನ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಸರ್. ಯಾಕಂದ್ರೆ ನಮ್ಗೆ ಲಾಸ್ ಆಗ್ಬಾರ್ದು ಅಂತ. ಏನಿಲ್ಲ ಸರ್, ಮಿನಿಮಮ್ 10 ರಿಂದ 15 ಜನ ಹೆಣ್ಮಕ್ಳು ಇರ್ಬೋದು. ಮಾಡ್ಬೇಕು ಅಂತ ಹೇಳಿದ್ರೆ ಅವರು ಒಂದು ಸ್ವಸಹಾಯ ಸಂಘನ ಆಲ್ರೆಡಿ ಮಾಡಿರ್ಬೇಕು, ಸ್ವಸಹಾಯ ಸಂಘ ಇರ್ಬೇಕು. ಅದನ್ನ ಅವರು ಪಂಚಾಯತಿ ಲಿಮಿಟ್ ಆದ್ರೆ ಪಂಚಾಯತಿನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಬೆಂಗಳೂರು ನಗರ ಆದ್ರೆ BBMP ಏನಿದೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆನಲ್ಲಿ ಕಲ್ಯಾಣ ಇಲಾಖೆ ಅಂತ ಆಫೀಸ್ ಇದೆ, ಅಲ್ಲೋಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆದ ನಂತರ ಅವರು ಈ ತರ ಯಾವ್ದಾದ್ರು ಟ್ರೈನಿಂಗ್ ನ, ಇವಾಗ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಟ್ರೈನಿಂಗ್ ಕೊಡ್ತಿದ್ದಾರೆ ಸರ್. ಅಡಿಗೆ ಮಾಡೋದಕ್ಕಿರ್ಬೋದು, ಪ್ರತಿಯೊಂದಕ್ಕೂ ಟ್ರೈನಿಂಗ್ ಕೊಡ್ತಿದ್ದಾರೆ. ಸೊ ಅವರು ಅಡಿಗೆ ಮಾಡ್ಕೊಂಡು ಯಾವ ತರ ಸಪ್ಲೈ ಮಾಡ್ತಾರೆ, ಏನ್ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ತರಬೇತಿನ ಕೊಟ್ಟು ಅವ್ರಿಗೆ ಈ ತರ ಒಂದು ಕೆಫೆನ ಸ್ಯಾಂಕ್ಷನ್ ಮಾಡ್ತಿದ್ದಾರೆ ಸರ್. ಹೌದು ಸರ್, ಇಲ್ಲೇನೆ ಮಾಡೋದು. ಯಾವ್ದನ್ನು ಹೊರಗಡೆಯಿಂದ ತರಲ್ಲ, ಇಲ್ಲೇ ನಾವು ಬೆಳಗ್ಗೆ ಬಂದು ಪ್ರಿಪೇರ್ ಮಾಡಿನೇ ಸೇಲ್ ಮಾಡೋದು. ಬಿಸಿ ಬಿಸಿಯಾಗಿ ಕೊಡ್ತೀವಿ ಸರ್ ಎಲ್ಲಾನು. ಹೌದು ಸರ್, ಕೇಟರಿಂಗ್ ವ್ಯವಸ್ಥೆ ಇದೆ. ನಾವು ಸರ್ಕಾರದಿಂದ ಏನು ಆಫೀಸ್ಗಳಿದೆ, ಮಿನಿಸ್ಟ್ರಿ ಮೀಟಿಂಗ್ಸ್ ಇರ್ಬೋದು, ಅಥವಾ ನಮ್ಗೆ ಪಂಚಾಯತ್ ರಾಜ್ ಆಫೀಸ್ ಇರ್ಬೋದು, NULM, NRLM ಅಂತ ಕೆಲವೊಂದು ಆಫೀಸ್ಗಳು ಏನಿದೆ, ಎಲ್ಲಾ ಆಫೀಸ್ಗಳಿಗೂ ಮೀಟಿಂಗ್ಸ್ ಊಟ ಆರ್ಡರ್ ಬರುತ್ತೆ ನಮ್ಗೆ. ಅವ್ರಿಗೆಲ್ಲರಿಗೂ ನಾವೇ ಹೋಗಿ ಸರ್ವಿಸ್ ಕೊಡ್ತೀವಿ ಸರ್. ಏನ್ ಕೇಳ್ತಾರೆ ಅವರು, ಇವಾಗ ಕೆಲವೊಂದು ಸ್ವೀಟ್ಸ್ ಕೇಳ್ತಾರೆ, ಕೆಲವೊಂದು ವೆರೈಟೀಸ್ ಕೇಳ್ತಾರೆ. ಸೊ ಕಸ್ಟಮೈಸ್ ಮಾಡ್ತೀವಿ. ಹೌದು, ನಾವೀಗ ಇಲ್ಲಿ ಇರೋಂತ ಮೆನು ಒಂದೇ ಮಾಡಲ್ಲ ಸರ್, ಅವ್ರು ಏನ್ ಕೇಳ್ತಾರೆ ಅದನ್ನ ಮಾಡಿ ಕೊಡ್ತೀವಿ ಸರ್. ಖಂಡಿತ ಕೊಡ್ತೀವಿ ಸರ್. ಯಾಕೆ ಅಂದ್ರೆ ಗವರ್ಮೆಂಟ್ ಅವರು ನಮಗ್ ಮಾಡ್ಕೊಟ್ಟಿರೋದು ಹೆಣ್ಮಕ್ಳಿಗೆ ಹೆಲ್ಪ್ ಆಗ್ಲಿ ಅಂತ. ಸೊ ನಮ್ಗೆ ಹೊರಗಡೆಯಿಂದ ಆರ್ಡರ್ ಬಂದ್ರು ಮಾಡ್ಕೊಡ್ತೀವಿ, ಗವರ್ಮೆಂಟ್ ಇಂದ ಆರ್ಡರ್ ಬಂದ್ರು ನಾವು ಮಾಡ್ಕೊಡ್ತೀವಿ ಸರ್. ಎರಡೂ ಕಡೆನೂ ಮಾಡ್ಕೊಡ್ತೀವಿ. ಈಗ ಮಾಡ್ತಿದೀವಿ ಆಲ್ರೆಡಿ. ರೇಟ್ ಎಲ್ಲ ಸರ್ ಅವರು ಏನು ನಮ್ಗೆ ಯಾವ ತರ ಅಂದ್ರೆ ಮೆನುನ ಕೊಡ್ತಾರೆ. ಈಗ ನಮ್ಗೆ ಕ್ವಾಂಟಿಟಿ 10 ಜನ ಕೊಡ್ತಾರೆ, 100 ಜನಕ್ಕೆ ಕೊಡ್ತಾರೆ, 500 ಜನಕ್ಕೆ ಕೊಡ್ತಾರೆ. ಅದ್ರ ಮೇಲೆ ನಾವು ನಿಗದಿ ಮಾಡ್ತೀವಿ ಸರ್. ಮಿನಿಮಮ್ ಅಂದ್ರೆ ಸರ್ ಸ್ಟಾರ್ಟಿಂಗ್ ರೇಟ್ 200 ರೂಪಾಯಿಂದ ಸ್ಟಾರ್ಟ್ ಮಾಡ್ತೀವಿ ಸರ್. ಇಲ್ಲ ಇಲ್ಲ, ಏನು ಇಲ್ಲ ಸರ್. ಅವ್ರ 10 ಜನ ಕೇಳಿದ್ರು ನಾವು ಮಾಡ್ಕೊಡ್ತೀವಿ ಸರ್. ಮಾಡ್ಕೊಡ್ತೀವಿ. 10 ಜನ ಕೇಳಿದ್ರು ಮಾಡ್ಕೊಡ್ತೀವಿ. ಬಾಳೆ ಎಲೆ ಊಟ ಕೊಡಿ ಅಂದ್ರೆ ಬಾಳೆ ಎಲೆ ಊಟನೇ ಕೊಡ್ತೀವಿ ಸರ್. ಹೌದು ಹೌದು, ಅಕ್ಕ ಕೆಫೆ ಬ್ರಾಂಡ್ ಅಲ್ಲೇ ಕೊಡ್ತೀವಿ. ಅಕ್ಕ ಕೆಫೆ ಹೆಣ್ಮಕ್ಳೇ ಹೋಗಿ ಬಡಿಸೋದು. ಹೌದು, ನಾವೇ ಹೋಗಿ ಬಡಿಸ್ತೀವಿ ಸರ್, ನಾವೇ ಹೋಗಿ ಸರ್ವಿಸ್ ಕೊಡ್ತೀವಿ. ಆತರ ಏನು ಇಲ್ಲ ಸರ್, ಎಷ್ಟು ದೂರ ಇದ್ರೂ ಹೋಗ್ತೀವಿ. ಟ್ರಾನ್ಸ್ಪೋರ್ಟೇಶನ್ ಎಕ್ಸ್ಟ್ರಾ ಪೇಮೆಂಟ್ ಅವ್ರ ಹತ್ರ ಮಾಡ್ಕೊಂಡು ನಾವು ತಗೊಂಡ್ ಹೋಗ್ತೀವಿ ಸರ್. ಯಾಕಂದ್ರೆ ಹೆಣ್ಮಕ್ಳುಗಳಿಗೆ ತುಂಬಾ ಕಾಂಪಿಟೇಷನ್ ಇದೆ. ಈಗ ತುಂಬಾ ಜನ ಗಂಡಸರು ಹೋಟೆಲ್ಗಳನ್ನ ಮಾಡಿದ್ದಾರೆ. ಅವ್ರಿಗೆ ನಾವು ಕಾಂಪೀಟ್ ಮಾಡ್ಬೇಕು ಅಂದ್ರೆ ನಮ್ಗೆ ಯಾವ ಆರ್ಡರ್ ಬಂದ್ರು ನಾವು ತಗೊಳ್ಳೇಬೇಕು. ಸೊ ಎನಿಹೌ ಅಕ್ಕ ಕೆಫೆಯ ಏನು ಕೆಂಪೇಗೌಡ ರೋಡ್ ಅಲ್ಲಿ ಇರ್ತಕ್ಕಂತ ಅಕ್ಕ ಕೆಫೆಯ ಮೊಬೈಲ್ ನಂಬರು, ಲೊಕೇಶನ್, ಅಡ್ರೆಸ್ ಎಲ್ಲಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಬೇಕು ಅಂದ್ರೆ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊರಿ. ಆಮೇಲೆ ಆರ್ಡರ್ ಬೇಕಂದ್ರೆ ಮಾಡ್ರಿ. ನೋಡೋಣ, ಒಂದ್ 4 ದಿನದ್ದು ಪಬ್ಲಿಕ್ ನ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಬೆಳಗಾಂನವರು ಉಮೇಶ್ ಅಂತ ಹೇಳಿ, ನಾನು ಸುಮಾರು ಹೆಚ್ಚು ಕಮ್ಮಿ ಒಂದು 9 ತಿಂಗಳಿಂದ ಈ ಕಡೆ ಬರ್ತಾ ಇದ್ದೀನಿ. ಹೆಣ್ಮಕ್ಳು ಕೂಡಿ ಇಲ್ಲಿ ಅಡಿಗೆ ಮಾಡ್ತಾರಲ್ಲ, ಒಂಥರ ಮನೆ ಊಟ ಮಾಡ್ದಂಗೆ ಆಗುತ್ತೆ. ನಾನು ಬೆಳಿಗ್ಗೆ ಸಾಯಂಕಾಲ ಇಲ್ಲೇ ಬಂದು ಊಟ ಮಾಡೋದು. ರೀಸನಬಲ್ ರೇಟ್ನಲ್ಲಿ ಕ್ಲೀನ್ನೆಸ್ಸು ಮತ್ತು ಊಟದ ಟೇಸ್ಟು ಎಲ್ಲ ಚೆನ್ನಾಗಿರುತ್ತೆ. ನಾನು ಬೆಂಗಳೂರಿನಲ್ಲಿ ಎಸ್ಪೆಷಲಿ ಬಂದಾಗ ನಾನು ಇದೇ ಹೋಟೆಲ್ ಅಕ್ಕ ಹೋಟೆಲಿಗೆ ಬಂದು ನಾನು ಇಲ್ಲೇ ಊಟ ಮಾಡಿ ನನ್ನ ಫ್ರೆಂಡ್ ಸರ್ಕಲ್ಗೂ ಕರ್ಕೊಂಬಂದು ಊಟ ಮಾಡಿಸಿದ್ದೀನಿ. ಎಲ್ಲರೂ ಇದ್ರ ಬಗ್ಗೆ ಒಳ್ಳೆ ಇದನ್ನೇ ಹೇಳಿದ್ದಾರೆ. ಟೇಸ್ಟು ನಂಬರ್ 1, ಕ್ಲೀನ್ನೆಸ್ ಆಗಲಿ, ಅಡಿಗೆ ಕ್ವಾಂಟಿಟಿ ಆಗಲಿ ರೀಸನಬಲ್ ರೇಟ್ನಲ್ಲಿ ಕೊಡ್ತಾರೆ. ನಾನು ಯಾವಾಗಲೂ ಇಲ್ಲೇ ಬರೋದು. ಮನೆ ಊಟಕ್ಕಿಂತ ಜಸ್ಟ್ ಲೈಕ್ ಮನೆ ಊಟನೇ. ಇಲ್ಲೇನು ಇದು ಇಲ್ಲ, ಮನೆ ಊಟಕ್ಕೂ ಇದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ. ನಮಸ್ಕಾರ. ಅಕ್ಕ ಕೆಫೆ ಊಟ ಅಂದ್ರೆ ಬಾರಿ ಚೆನ್ನಾಗಿರ್ತದೆ. ಈಗ ಒಂದು 6-7 ತಿಂಗಳಿಂದ ಇಲ್ಲಿ ಇವರು ಕೊಡ್ತಾ ಇದ್ದಾರೆ. ಇಲ್ಲಿ ಆಹಾರ ಎಲ್ಲ ಆಗಲೇ ರೆಡಿ ಮಾಡಿ ಕೊಡುದು.
ಅಂದ್ರೆ ನಾವು ಹೇಳಿದ ನಂತರ ಇವ್ರು ರೆಡಿ ಮಾಡುದು, ಮೊದಲು ಇಲ್ಲ. ಇಲ್ಲಿ ಸ್ವಲ್ಪ ನಿಲ್ಬೇಕು, ಯಾವ್ದು ಬಜ್ಜಿ ಗಿಜ್ಜಿ ಎಲ್ಲ ಕಾಯಿಸಿ ಕೊಡ್ತಾರೆ, ಚಪಾತಿ ಎಲ್ಲ ಮೊದಲು ಮಾಡಿದನ್ನು ಬೆಳಿಗ್ಗೆ ಮಾಡಿದನ್ನು ಸಂಜೆ ಕೊಡುದಲ್ಲ, ಆಗ್ಲೇ ಮಾಡಿ ಕೊಡ್ತಾರೆ ಅಂತ ಒಳ್ಳೆ ವ್ಯವಸ್ಥೆ ಇರುವಂತ ಈ ಒಂದು ಕ್ಯಾಂಟೀನು. ಇಲ್ಲಿ ಯಾರಿಗೂ ಬಂದು ಊಟ ಮಾಡ್ಬೋದು, ಅಂದ್ರೆ ಎಲ್ಲ ಶುಚಿತ್ವ, ಕ್ಲೀನು ಅದು ಇದೆಲ್ಲ ಇದೆ, ಏನು ರಿಮಾರ್ಕ್ ಇಲ್ಲ. ಇವರು ಇಲ್ಲಿ ಸ್ಟಾರ್ಟ್ ಮಾಡಿದ ಅವತ್ತಿನಿಂದ ಇವತ್ತಿನವರೆಗೆ ಒಳ್ಳೆದಾಗಿ ನಡೆಸ್ತಾ ಇದ್ದಾರೆ ಇವರು. ಇದನ್ನು ಸರ್ಕಾರದವರು ಇವರಿಗೆ ಮಾಡಿಕೊಟ್ಟಿದ್ದಾರೆ. ಆ ಸರ್ಕಾರಕ್ಕೆ ನನ್ನ ಒಂದು ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಇದು ಅಕ್ಕ ಕೆಫೆಯ ಇವತ್ತಿನ ಮೆನ್ಯೂ ನೋಡ್ರಿ. ಬೆಳಗ್ಗೆಗೆ ತಿಂಡಿಗೆ ಮಲ್ಲಿಗೆ ಇಡ್ಲಿ, ಆಮೇಲೆ ಚಿತ್ರಾನ್ನ, ಚಟ್ನಿ ಇರ್ತದಂತೆ. ಮಧ್ಯಾಹ್ನದ ಊಟಕ್ಕೆ ಚಪಾತಿ, ಪಲ್ಯ, ಚಟ್ನಿ, ಮಜ್ಜಿಗೆ, ಪಲಾವು, ಮೊಸರು, ಅನ್ನ, ಸಾಂಬಾರು, ರಸಮ್ಮು, ಬಜ್ಜಿ, ಹಪ್ಪಳ, ಮುದ್ದೆ. ಪ್ಯೂರ್ ಹೋಮ್ಲಿ ಫುಡ್. ನಾನೀಗ ಅಕ್ಕ ಕೆಫೆಯಲ್ಲಿ ಮಾಡಿರ್ತಕ್ಕಂತಹ ಏನು ಒಲವಿನ ಊಟ, ಅಕ್ಕ ಕೆಫೆಯ ಒಲವಿನ ಊಟವನ್ನ ಮಾಡಕತ್ತೀನಿ. ಒಂದೊಂದಾಗಿ ಟೇಸ್ಟ್ ಮಾಡ್ತೀನಿ. ಇಡ್ಲಿ ಸ್ಪೂನ್ ಎಲ್ಲ ಕೆಲಸ ಆಗಿಲ್ಲ, ಬಿಟ್ಬಿಡ್ರಿ ಸ್ಪೂನ್. ಇಡ್ಲಿ, ಈ ಚಟ್ನಿ, ಕಡಲೆಕಾಯಿ ಶೇಂಗಾ ಚಟ್ನಿ, ತುಂಬಾ ಖಾರನೂ ಅಲ್ಲ, ತುಂಬಾ ಇದನ್ನೂ ಅಲ್ಲ, ಸಪ್ಪೆನೂ ಅಲ್ಲ, ಮೀಡಿಯಂ ಹದ. ಏನು ಮನೆ ಒಳಗಡೆ ಹೆಂಗ್ ಮಾಡ್ತೀವಿ ಅದೇ ತರ ಇರ್ತಕ್ಕಂಥದ್ದು ಚಟ್ನಿ. ಸಖತ್ತಾಗಿದೆ. ಇಡ್ಲಿ ಸೈಜು ಕೂಡ ತುಂಬಾ ದೊಡ್ಡದಿರುತ್ತೆ. ತುಂಬಾ ಏನು ಈ ಸೋಡಾ ಎಲ್ಲ ಹಾಕಿ ಮಾಡಿರತಕ್ಕಂಥದ್ದಲ್ಲ. ಒಂದು ಇಡ್ಲಿನೇ ಒಂದು ಹೊತ್ತಿಗೆ ಸಫಿಷಿಯೆಂಟು ಅನ್ನೋ ಒಂದು ಸೈಜಲ್ಲಿ ಇಡ್ಲಿ ಮಾಡಿರ್ತಾರೆ. ಚಿತ್ರಾನ್ನ ಸೂಪರ್. ಯಾವುದೇ ಆರ್ಟಿಫಿಷಿಯಲ್ ಬಳಕೆ ಮಾಡ್ಕೊಂಡಿಲ್ಲ, ಆರ್ಟಿಫಿಷಿಯಲ್ ಮಸಾಲೆಗಳು ಈ ಥರದ ಐಟಮ್ಗಳನ್ನು ಹಾಕಿಲ್ಲ ಅನ್ನೋದಕ್ಕೆ. ಬಟ್ ಫೀಲ್ಸ್ ಓನ್ಲಿ ಫುಡ್ ಅಂತ. ಮುದ್ದೆ ಹದವಾಗಿದೆ, ಆಮೇಲೆ ಎಲ್ಲೂ ಗಂಟಿಲ್ಲ, ಆಮೇಲೆ ಪ್ಯೂರ್ ಮನೆಯಲ್ಲಿ ಹೆಂಗೆ ಮುದ್ದೆಯನ್ನ ಮಾಡ್ತಾರೋ ಅದೇ ತರಹದ ಮುದ್ದೆ ನಾವಿಲ್ಲಿ ನೋಡ್ಬೋದು. ಕ್ವಾಲಿಟಿ ಬಂದು ಸೂಪರು, ಮುದ್ದೆಗೆ ಅದ್ಭುತವಾಗಿದೆ. ಕ್ವಾಂಟಿಟಿನೂ ಕೂಡ ಸೈಜಲ್ಲಿ ತುಂಬ ಕಂಪೇರಿಂಗ್ ಟು ಅದರ್ ಹೋಟ್ಲ್ಗಳು ಮತ್ತು ಬೇರೆ ಬೇರೆ ಕಡೆ ನಾನು ನೋಡಿದ್ರು ಕೂಡ ಮುದ್ದೆ ಸೈಜ್ ಕೂಡ ತುಂಬ ಗಟ್ಟಿಯಾಗಿದೆ. ಹಿಟ್ಟು ಕೂಡ ತುಂಬ ಕ್ವಾಲಿಟಿ ಹಿಟ್ಟನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಮುದ್ದೆನ ನೋಡಿದ್ರೆ. ಅದ್ಭುತವಾಗಿದೆ. ಸಾಂಬಾರು, ಉಪ್ಪು, ಹುಳಿ, ಖಾರ ಹದವಾಗೈತ್ರಿ, ಮಸ್ತ್ ಐತಿ. ಚಪಾತಿ ನಾನು ಕೇಳಿದ ಪ್ರಕಾರ ಇವರೇ ಗೋಧಿನ ತಗೊಂಡು ಗ್ರೈಂಡ್ ಮಾಡಿಸ್ತಾರೆ ಅಂತಿದೆ. ಕ್ವಾಲಿಟಿ ಹೆಂಗಿದೆ, ಹಿಟ್ಟಿನ ಕ್ವಾಲಿಟಿ ವೈಟ್ ಆಗಿ, ಆಮೇಲೆ ಎಲ್ಲೂ ಈ ಮೈದಾ ಹಿಟ್ಟಿನ ತರ ಜಿಗಿಟಾಗ್ಲಿ ಆ ಥರದ್ದಿಲ್ಲ, ಪ್ಯೂರ್ ತರ ಇದೆ. ಪಲ್ಯ ಟೇಸ್ಟ್ ಮಾಡ್ತಾ ಇದ್ದೀನಿ, ಬೀಟ್ರೂಟ್ ಪಲ್ಯ. ಆಸಮ್ ಸಗದಾಗಿದೆ. ಬೀಟ್ರೂಟ್ ಪಲ್ಯ ಮಾತ್ರ ನೋಡೋಕ್ಕೂ ಬ್ಯೂಟಿಫುಲ್, ಟೇಸ್ಟ್ಗೂ ಬ್ಯೂಟಿಫುಲ್. ಎಲ್ಲವೂ ಹದವಾಗಿ ಮಾಡಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಕ್ಲೀನ್ನೆಸ್ ಇದೆಯಲ್ಲ, ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದಾರೆ. ಮಜ್ಜಿಗೆ, ಆಮೇಲೆ ಪಲಾವ್ ಟೇಸ್ಟ್ ಮಾಡೋಣ. ಚಪಾತಿ ಟೇಸ್ಟ್ ಆಯ್ತು, ಮುದ್ದೆ ಆಯ್ತು. ಕಂಪ್ಲೀಟ್ ಆಗಿ ಕುಕ್ ಆಗಿರೋ ಅಂದ್ರೆ ಕಂಪ್ಲೀಟ್ ಆಗಿ ಬೆಂದಿರೋ ಅನ್ನ, ತುಂಬಾನೇ ಸ್ಪೈಸ್ ಅನ್ನ ಯೂಸ್ ಮಾಡಿಲ್ಲ, ಹೆವಿ ಮಸಾಲೆ ಹಾಕಿಲ್ಲ. ಏನು ಅವೈಲಬಿಲಿಟಿ ಇದೆಯೋ ಒಂದು ಮನೇಲಿ, ಏನು ಅವೈಲಬಿಲಿಟಿ ಸ್ಪೈಸಸ್ಗಳು ಇರ್ತೈತಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಪಲಾವ್ ಹಾಕ್ಯಾರ. ಬೇಕು ಅನಿಸ್ತೈತಿ, ಒಂಚೂರು ತಿಂತಾ ಇದ್ರೆ ಇನ್ನೊಂದು ಸ್ವಲ್ಪ ತಿನ್ಬೇಕು ಅನಿಸ್ತೈತಿ. ಬಾಯಿ ಕಟ್ಟೋದು ಅಂತಾರೆ, ಸಾಕು ಅಂತ ಅನ್ಸೋದು ಆ ಥರದ್ದು ಏನಿಲ್ಲ. ಹದವಾಗಿ ಅನ್ನ, ರಸಮ್ಮು, ಗರಿ ಆದ ಬೋಂಡ, ನೀಟಾಗಿ ಬಂದಿದೆ. ಬಿಸಿ ಆಗಿರ್ತಕ್ಕಂಥ ಕ್ರಂಚಿ ಬೋಂಡಗಳನ್ನು ತಿಂತಿದ್ರೆ
ಯಾವುದನ್ನು ವೇಸ್ಟ್ ಮಾಡಬಾರ್ದು. ಅನ್ನನ ಪಲ್ಯನೂ ಮೊದಲು ಕಲಸ್ಕೊಂಡು ಈ ರಸಮ್ಮು ಎಮ್ಮಿ ಸ್ವರ್ಗ ಅನ್ನ ರಸಮ್ಮು ಚೆನ್ನಾಗಿದೆ. ಮಜ್ಜಿಗೆ ಇರುತ್ತೆ ರೈಸ್ಗೆ. ಬೇಕು ಅಂದ್ರೆ ಗಟ್ಟಿ ಮೊಸರು ಕೊಡ್ತಾರೆ ಅನ್ನಕ್ಕೆ. ಮಧ್ಯಾಹ್ನ ಜನಗಳು ತುಂಬಾ ಬರ್ತಾರೆ, ಸುತ್ತಮುತ್ತ ಜನ ಎಲ್ಲ. ಅವಾಗ ಬಂದಾಗ ಸ್ವಲ್ಪ ರಶ್ ಆಗ್ಬೋದು. ಆಮೇಲೆ ಈ ಚಪಾತಿ ಬೋಂಡ ಈ ತರದ ಐಟಮ್ಗಳನ್ನೆಲ್ಲ ಡಿಮ್ಯಾಂಡ್ ಮೇಲೆ ಸಪ್ಲೈ ಮಾಡ್ತಾರಲ್ವಾ, ಜನ ರಶ್ ಇದ್ದಾಗ ಸ್ವಲ್ಪ ನಿಧಾನ ಆಗ್ಬೋದು. ನಾವೊಂಚೂರು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಸಾಕಾಗಿದೆ ಅನ್ನ ಮಜ್ಜಿಗೆ. ಊಟ ನಾವು ಎಷ್ಟು ತಿಂತೀವಿ ಏನ್ ತಿಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನೇ ತಿಂದ್ರು ಎಷ್ಟೇ ತಿಂದ್ರು ಬರೀ ಹೊಟ್ಟಿನಲ್ಲ, ಮನಸ್ಸು ಕೂಡ ತುಂಬಬೇಕು, ಮನಸ್ಸು ತೃಪ್ತಿನ ಆಗ್ಬೇಕು. ತಿಂದಿರೋ ಐಟಮ್ ಎಲ್ಲ ಹೊಟ್ಟೆನೂ ತುಂಬಿತು, ಮನಸ್ಸು ತುಂಬಿತು, ಮನಸ್ಸು ತೃಪ್ತಿನ ಆಯ್ತು. ನಥಿಂಗ್ ವರ್ಣನೆ ಮಾಡುವಂಥದ್ದು ಏನೂ ಇಲ್ಲ. ಮನೆ ಊಟ ಅಷ್ಟು ಬಿಟ್ರೆ ಇನ್ನೇನು ವರ್ಣನೆ ಮಾಡಕ್ ಆಗಲ್ಲ ಊಟನ. ವರ್ತ್ ಟು ವಿಸಿಟ್. ಕೆಲಸದ ಮೇಲೆ ಯಾರಾದ್ರೂ ಬೆಂಗಳೂರು ಕಡೆ ಬಂದಾಗ ಅಥವಾ ರೆಗ್ಯುಲರ್ ಸುತ್ತಮುತ್ತಲು ಬಂದಾಗ ಒಂದು ಅಕ್ಕ ಕೆಫೆಗೆ ಬಂದು ಊಟ ಮಾಡ್ಬೋದು. ಸಖತ್ತಾಗಿರುತ್ತೆ. ಮನೆ ಊಟನೇ ಇದು, ಬೇರೆ ಏನೂ ಇಲ್ಲ. ಸೆಲ್ಫ್ ಸರ್ವಿಸ್ ಆಗಿರೋದ್ರಿಂದ ನಮ್ಮ ತಟ್ಟೆನ ನಾವೇ ಎತ್ಬಿಟ್ಟು ನೀಟಾಗಿ ತೊಳೆಯೋ ಕಡೆ ಇಟ್ಬೋದು. ಅದು ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ. ಊಟ ಸಖತ್ತಾಗಿತ್ತು. ನಾ ಮಾತಾಡೋದಕ್ಕೆ ಆಮೇಲೆ ಬಂದು ಮಾತಾಡ್ತೀನಿ. ಸರ್ಕಾರ ಸಾರ್ವಜನಿಕರಿಗೆ ಅನೇಕ ಸೌಲಭ್ಯಗಳನ್ನು ಕೊಟ್ಟಿರೋದಂತೂ ಸತ್ಯ. ಬಟ್ ಆ ಸೌಲಭ್ಯಗಳನ್ನು ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನ ಸಾರ್ವಜನಿಕರ ತಿಳುವಳಿಕೆ ಮೇಲೆ ಹೋಗ್ತಿದ್ರೆ. ಹಂಗ ಈ ಮಹಿಳೆಯರು ಏನು ಮಾಡ್ಕೊಂಡಿದ್ದಾರೆ, ಇವತ್ತು ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಪ್ರಯತ್ನ ಮಾಡ್ಕೊಂಡಾರ. ಇವ್ರಿಗೆ ಒಳ್ಳೇದಾಗಲಿ. ಕೇವಲ ಸರ್ಕಾರದಿಂದನ ಇಂತಹ ಮಹಿಳೆಯರು ಅಂತ ಇಂತಹ ಉದ್ದೇಶಗಳು ಯಶಸ್ವಿ ಆಗೋದಿಲ್ಲ. ಅದಕ್ಕೂ ಕೂಡ ಸಾರ್ವಜನಿಕರ ಸಹಕಾರ ಭಾಳ ಮುಖ್ಯ. ಪಬ್ಲಿಕ್ ಹೆಲ್ಪ್ ಏನಿದೆಯಲ್ಲ ತುಂಬ ಮುಖ್ಯ ಆಕೈತಿ. ಸಾರ್ವಜನಿಕರು ಕೂಡ ಈ ಹೋಟ್ಲ್ಗಳಿಗೆ ಬರ್ರಿ, ಊಟ ಮಾಡಿರಿ. ನೀವು ಕೊಟ್ಟ ಕಾಸಿಗೆ ಮೋಸ ಅಂತೂ ಇಲ್ಲ. ಈ ಕೆಫೆ ಒಳಗಡೆ ತುಂಬ ಅಚ್ಚುಕಟ್ಟಾಗಿ ರುಚಿವತ್ತಾದ ಊಟನ ಮಾಡಿಕೊಡ್ತಾರೆ. ಇವ್ರಿಗೆಲ್ಲ ಒಳ್ಳೇದಾಗಲಿ. ಮೇಡಮ್, ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ. ಮತ್ತೆ ಸಿಗ್ತೀರಣ, ಅವಾಗ ನಾವು ಊಟಕ್ಕೆ ಬರ್ತಾ ಇರ್ತೀವಿ. ಒಳ್ಳೇದಾಗಲಿ. ಸಾಧ್ಯ ಆದಷ್ಟು ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡ್ರಿ. ಯಾಕಂದ್ರೆ ಯಾವುದಾದ್ರೂ ಮಹಿಳೆಯರಿಗೆ ಇದು ಪ್ರೇರಣೆ ಆಗಬಹುದು, ಅವ್ರಿಗೂ ಒಂದು ಅನುಕೂಲ ಆಗ್ಬೋದು. ಮುಂದೆ ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಿರ್ರಿ ನಂದೊಂದು ಸಣ್ಣ ಯೂಟ್ಯೂಬ್ ಚಾನಲ್ ಸಿಕ್ಕಂತೆ ಸಂಚಾರ. ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಅಕ್ಕ.